ಉತ್ತರ ಕರ್ನಾಟಕದಲ್ಲಿ ರಣರಣ ಬಿಸಿಲು ಒಂದ್ ಕಡೆಯಾದ್ರೆ ಇತ್ತ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಸುಡೋ ಬಿಸಿಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ನಿಂತು ನೀರು ತರುವಂತ ಸ್ಥಿತಿ ಕೂಡ ಈಗ ಬಂದಿದೆ. ವಿಜಯನಗರದಲ್ಲಿ ಹನಿ ನೀರಿಗೂ ಹಾಹಾಕಾರ. 159 ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ. ಉತ್ತರ ಕರ್ನಾಟಕ ಅಂದ್ರೆ ಅದು ಬಯಲು ಸೀಮೆ. ಇಲ್ಲಿ ಸಹಜವಾಗಿಯೇ ಬಿಸಿಲ ತಾಪಮಾನ ಕನಿಷ್ಠ 38ರಿಂದ 40 ಉಷ್ಣಾಂಶ ಇರುವುದು ಸರ್ವೇ ಸಾಮಾನ್ಯ. ಹಾಗಾಗಿ ಇಲ್ಲಿ ಪ್ರತಿ ವರ್ಷ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಾರೆ. ಇನ್ನು ವಿಜಯನಗರ ಜಿಲ್ಲೆಯ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸೊನ್ನ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಸ್ಥಿತಿ ದುಸ್ತರವಾಗಿದೆ. ನೀರಿನ ಸಮಸ್ಯೆ ಐತೆ ಸರ್. ಈ ಬ್ಯಾಸಿಗೆ ಇರೋದ್ರಿಂದ ಏನಾಗಿದೆ ಅಂದ್ರೆ ನೀರಿನ ಸ್ವಲ್ಪ ಪ್ರೆಜರ್ ಬರ್ತಾ ಇಲ್ಲ ಸರ್, ನೀರು ಬರ್ತಾ ಇಲ್ಲ. ಹಂಗಾಗಿ ಜನ ಸಹಿತ ಏನ್ ಮಾಡ್ತಿ ಬಿಡ್ತಾರ ಸರ್. ಈ ಬ್ಯಾಸಿಗೆ ಅಂದ್ರೆ ಮತ್ತೆ ಇಷ್ಟು ಇರುತ್ತೆ ಸರ್ ಮಾಮೂಲಿ ನಮ್ಮೂರಲ್ಲಿ. ನೀರಿನ ಸ್ವಲ್ಪ ಇದೆ ಸರ್. ಸುಗ್ಗಿಯಲ್ಲಿ ಮಳೆಗಾಲ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಇದರಲ್ಲಿ ಜಾಸ್ತಿ ಇರುತ್ತೆ ಸರ್. ಈಗಾಗಲೇ ವಿಜಯನಗರ ಜಿಲ್ಲೆಯಾದ್ಯಂತ 159ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕುಡಿಯುವ ನೀರಿಗೆ ಟ್ರಾಲಿಯಲ್ಲಿ ಬಿಂದಿಗೆ ಹಾಕಿಕೊಂಡು ನೀರು ಹಿಡಿತಾ ಇದ್ದಾರೆ. ಮಹಿಳೆಯರು, ಮಕ್ಕಳು, ವಯಸ್ಕರರು ನೀರಿಗಾಗಿ ಸರತಿ ಸಾಲಿನಲ್ಲಿ ನಿಲ್ಲೋ ಪರಿಸ್ಥಿತಿ ಬಂದಿದೆ. ಕುಡಿಯುವ ನೀರಿನ ಬವಣೆ ನೀಗಿಸಲು ಎಂತೆಂಥ ಯೋಜನೆಗಳಿದ್ರೂ ಇಲ್ಲಿ ಮಾತ್ರ ಜಾರಿ ಇಲ್ಲ ಅನ್ನೋದೇ ದುರಂತವಾಗಿದೆ. ಬಿರು ಬೇಸಿಗೆಯ ಬಿಸಿಲಲ್ಲಿ ಕುಡಿಯುವ ನೀರಿಗಾಗಿ ಕಾದು ಕೆಂಡದಂತಹ ಬಿಸಿಲಲ್ಲಿ ನಿಲ್ಲೋ ಶಿಕ್ಷೆ ಈ ಜನರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಜಿಲ್ಲಾಡಳಿತ ವತಿಯಿಂದ ಹಾಗೂ ZP ಕಡೆಯಿಂದ ಒಂದು ಮೀಟಿಂಗ್ ಅನ್ನ ಮಾಡಿ ಎಲ್ಲೆಲ್ಲಿ ನೀರಿನ ಕೊರತೆ ಆಗುತ್ತೆ, ಎಲ್ಲಿ ನಮ್ಗೆ ಬೋರ್ವೆಲ್ಸ್ ಅವಶ್ಯಕತೆ ಅದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಳ್ಳೋಕೆ ಹೇಳಿದೀವಿ. ಆದ್ರೂ ಸಹ ನಮ್ಗೆ ಇನ್ನೂ ಅಭಾವ ಕಂಡು ಬಂದಲ್ಲಿ ನಾವು ಮೇಜರ್ ಇರಿಗೇಷನ್ ಅವ್ರನ್ನ, ಡ್ಯಾಮ್ ಅವ್ರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿ ಎಷ್ಟು ಕೆಪಾಸಿಟಿ ಡ್ರಿಂಕಿಂಗ್ ವಾಟರ್ಗೆ ಬೇಕು ಅಂತ ನಾವು ಲೆಕ್ಕ ಹಾಕಿ ಅದ್ರ ಬಗ್ಗೆ ಮುಂದಿನ ಕ್ರಮ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೇವೆ. ಈ ಸಮಸ್ಯೆಯನ್ನು ಸಮರ್ಥವಾಗಿ ಎದುರಿಸೋಕೆ ಜಿಲ್ಲಾಡಳಿತ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಕುಡಿಯುವ ನೀರಿಗಾಗಿ ಸಾವಿರಾರು ಕೋಟಿ ಹಣ ಖರ್ಚು ಮಾಡುವ ರಾಜ್ಯ ಸರ್ಕಾರ ಯಾಕೆ ಹಳ್ಳಿಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅನ್ನೋದೇ ಪ್ರಶ್ನೆಯಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಉತ್ತರ ಕರ್ನಾಟಕದಲ್ಲಿ ರಣರಣ ಬಿಸಿಲು ಒಂದ್ ಕಡೆಯಾದ್ರೆ ಇತ್ತ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಸುಡೋ ಬಿಸಿಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ನಿಂತು ನೀರು ತರುವಂತ ಸ್ಥಿತಿ ಕೂಡ ಈಗ ಬಂದಿದೆ. ವಿಜಯನಗರದಲ್ಲಿ ಹನಿ ನೀರಿಗೂ ಹಾಹಾಕಾರ. 159 ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ. ಉತ್ತರ ಕರ್ನಾಟಕ ಅಂದ್ರೆ ಅದು ಬಯಲು ಸೀಮೆ. ಇಲ್ಲಿ ಸಹಜವಾಗಿಯೇ ಬಿಸಿಲ ತಾಪಮಾನ ಕನಿಷ್ಠ 38ರಿಂದ 40 ಉಷ್ಣಾಂಶ ಇರುವುದು ಸರ್ವೇ ಸಾಮಾನ್ಯ. ಹಾಗಾಗಿ ಇಲ್ಲಿ ಪ್ರತಿ ವರ್ಷ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಾರೆ. ಇನ್ನು ವಿಜಯನಗರ ಜಿಲ್ಲೆಯ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸೊನ್ನ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಸ್ಥಿತಿ ದುಸ್ತರವಾಗಿದೆ. ನೀರಿನ ಸಮಸ್ಯೆ ಐತೆ ಸರ್. ಈ ಬ್ಯಾಸಿಗೆ ಇರೋದ್ರಿಂದ ಏನಾಗಿದೆ ಅಂದ್ರೆ ನೀರಿನ ಸ್ವಲ್ಪ ಪ್ರೆಜರ್ ಬರ್ತಾ ಇಲ್ಲ ಸರ್, ನೀರು ಬರ್ತಾ ಇಲ್ಲ. ಹಂಗಾಗಿ ಜನ ಸಹಿತ ಏನ್ ಮಾಡ್ತಿ ಬಿಡ್ತಾರ ಸರ್. ಈ ಬ್ಯಾಸಿಗೆ ಅಂದ್ರೆ ಮತ್ತೆ ಇಷ್ಟು ಇರುತ್ತೆ ಸರ್ ಮಾಮೂಲಿ ನಮ್ಮೂರಲ್ಲಿ. ನೀರಿನ ಸ್ವಲ್ಪ ಇದೆ ಸರ್. ಸುಗ್ಗಿಯಲ್ಲಿ ಮಳೆಗಾಲ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಇದರಲ್ಲಿ ಜಾಸ್ತಿ ಇರುತ್ತೆ ಸರ್. ಈಗಾಗಲೇ ವಿಜಯನಗರ ಜಿಲ್ಲೆಯಾದ್ಯಂತ 159ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕುಡಿಯುವ ನೀರಿಗೆ ಟ್ರಾಲಿಯಲ್ಲಿ ಬಿಂದಿಗೆ ಹಾಕಿಕೊಂಡು ನೀರು ಹಿಡಿತಾ ಇದ್ದಾರೆ. ಮಹಿಳೆಯರು, ಮಕ್ಕಳು, ವಯಸ್ಕರರು ನೀರಿಗಾಗಿ ಸರತಿ ಸಾಲಿನಲ್ಲಿ ನಿಲ್ಲೋ ಪರಿಸ್ಥಿತಿ ಬಂದಿದೆ. ಕುಡಿಯುವ ನೀರಿನ ಬವಣೆ ನೀಗಿಸಲು ಎಂತೆಂಥ ಯೋಜನೆಗಳಿದ್ರೂ ಇಲ್ಲಿ ಮಾತ್ರ ಜಾರಿ ಇಲ್ಲ ಅನ್ನೋದೇ ದುರಂತವಾಗಿದೆ. ಬಿರು ಬೇಸಿಗೆಯ ಬಿಸಿಲಲ್ಲಿ ಕುಡಿಯುವ ನೀರಿಗಾಗಿ ಕಾದು ಕೆಂಡದಂತಹ ಬಿಸಿಲಲ್ಲಿ ನಿಲ್ಲೋ ಶಿಕ್ಷೆ ಈ ಜನರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಜಿಲ್ಲಾಡಳಿತ ವತಿಯಿಂದ ಹಾಗೂ ZP ಕಡೆಯಿಂದ ಒಂದು ಮೀಟಿಂಗ್ ಅನ್ನ ಮಾಡಿ ಎಲ್ಲೆಲ್ಲಿ ನೀರಿನ ಕೊರತೆ ಆಗುತ್ತೆ, ಎಲ್ಲಿ ನಮ್ಗೆ ಬೋರ್ವೆಲ್ಸ್ ಅವಶ್ಯಕತೆ ಅದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಳ್ಳೋಕೆ ಹೇಳಿದೀವಿ. ಆದ್ರೂ ಸಹ ನಮ್ಗೆ ಇನ್ನೂ ಅಭಾವ ಕಂಡು ಬಂದಲ್ಲಿ
ನಾವು ಮೇಜರ್ ಇರಿಗೇಷನ್ ಅವ್ರನ್ನ ಡ್ಯಾಮ್ ಅವ್ರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿ ಎಷ್ಟು ಕೆಪಾಸಿಟಿ ಡ್ರಿಂಕಿಂಗ್ ವಾಟರ್ಗೆ ಬೇಕು ಅಂತ ನಾವು ಲೆಕ್ಕ ಹಾಕಿ ಅದ್ರ ಬಗ್ಗೆ ಮುಂದಿನ ಕ್ರಮ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೇವೆ. ಈ ಸಮಸ್ಯೆಯನ್ನ ಸಮರ್ಥವಾಗಿ ಎದುರಿಸೋಕೆ ಜಿಲ್ಲಾಡಳಿತ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಕುಡಿಯುವ ನೀರಿಗಾಗಿ ಸಾವಿರಾರು ಕೋಟಿ ಹಣ ಖರ್ಚು ಮಾಡುವ ರಾಜ್ಯ ಸರ್ಕಾರ ಯಾಕೆ ಹಳ್ಳಿಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅನ್ನೋದೇ ಪ್ರಶ್ನೆಯಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಹೋಗಿ ನಿಂತು ನೀರು ತರುವಂತ ಸ್ಥಿತಿ ಕೂಡ ಈಗ ಬಂದಿದೆ. ವಿಜಯನಗರದಲ್ಲಿ ಹನಿ ನೀರಿಗೂ ಹಾಹಾಕಾರ. 159 ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ. ಉತ್ತರ ಕರ್ನಾಟಕ ಅಂದ್ರೆ ಅದು ಬಯಲು ಸೀಮೆ. ಇಲ್ಲಿ ಸಹಜವಾಗಿಯೇ ಬಿಸಿಲ ತಾಪಮಾನ ಕನಿಷ್ಠ 38ರಿಂದ 40 ಉಷ್ಣಾಂಶ ಇರುವುದು ಸರ್ವೇ ಸಾಮಾನ್ಯ. ಹಾಗಾಗಿ ಇಲ್ಲಿ ಪ್ರತಿ ವರ್ಷ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಾರೆ. ಇನ್ನು ವಿಜಯನಗರ ಜಿಲ್ಲೆಯ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸೊನ್ನ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಸ್ಥಿತಿ ದುಸ್ತರವಾಗಿದೆ. ನೀರಿನ ಸಮಸ್ಯೆ ಐತಿ ಸರ್. ಈ ಬ್ಯಾಸಿಗೆ ಇರೋದ್ರಿಂದ ಏನಾಗಿದೆ ಅಂದ್ರೆ ನೀರಿನ ಸ್ವಲ್ಪ ಪ್ರೆಜರ್ ಬರ್ತಾಯಿಲ್ಲ ಸರ್, ನೀರು ಬರ್ತಾಯಿಲ್ಲ. ಹಂಗಾಗಿ ಜನ ಸಹಿತ ಏನ್ ಮಾಡ್ತಿ ಬಿಡ್ತಾರ ಸರ್. ಈ ಬ್ಯಾಸಿಗೆ ಅಂದ್ರೆ ಮತ್ತೆ ಇಷ್ಟ ಇರುತ್ತೆ ಸರ್ ಮಾಮೂಲಿ ನಮ್ಗೆ. ನೀರಿನ ಸ್ವಲ್ಪ ಇರ್ತದೆ ಸರ್. ಸುಗ್ಗಿಯಲ್ಲಿ ಮಳೆಗಾಲ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಇದರಿಂದಲೇ ಜಾಸ್ತಿ ಇರುತ್ತೆ ಸರ್. ಈಗಾಗಲೇ ವಿಜಯನಗರ ಜಿಲ್ಲೆಯಾದ್ಯಂತ 159ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕುಡಿಯುವ ನೀರಿಗೆ ಟ್ರಾಲಿಯಲ್ಲಿ ಬಿಂದಿಗೆ ಹಾಕಿಕೊಂಡು ನೀರು ಹಿಡಿತಾ ಇದ್ದಾರೆ. ಮಹಿಳೆಯರು, ಮಕ್ಕಳು, ವಯಸ್ಕರರು ನೀರಿಗಾಗಿ ಸರತಿ ಸಾಲಿನಲ್ಲಿ ನಿಲ್ಲೋ ಪರಿಸ್ಥಿತಿ ಬಂದಿದೆ. ಕುಡಿಯುವ ನೀರಿನ ಬವಣೆ ನೀಗಿಸಲು ಎಂತೆಂಥ ಯೋಜನೆಗಳಿದ್ರೂ ಇಲ್ಲಿ ಮಾತ್ರ ಜಾರಿ ಇಲ್ಲ ಅನ್ನೋದೇ ದುರಂತವಾಗಿದೆ. ಬಿರು ಬೇಸಿಗೆಯ ಬಿಸಿಲಲ್ಲಿ ಕುಡಿಯುವ ನೀರಿಗಾಗಿ ಕಾದು ಕೆಂಡದಂತಹ ಬಿಸಿಲಲ್ಲಿ ನಿಲ್ಲೋ ಶಿಕ್ಷೆ ಈ ಜನರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಜಿಲ್ಲಾಡಳಿತ ವತಿಯಿಂದ ಹಾಗೂ ZP ಕಡೆಯಿಂದ ಒಂದು ಮೀಟಿಂಗ್ ಅನ್ನ ಮಾಡಿ ಎಲ್ಲೆಲ್ಲಿ ನೀರಿನ ಕೊರತೆ ಆಗುತ್ತೆ, ಎಲ್ಲಿ ನಮ್ಗೆ ಬೋರ್ವೆಲ್ಸ್ ಅವಶ್ಯಕತೆ ಅದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಳಕ್ ಹೇಳಿದೀವಿ. ಆದ್ರೂ ಸಹ ನಮ್ಗೆ ಇನ್ನೂ ಅಭಾವ ಕಂಡು ಬಂದಲ್ಲಿ ನಾವು ಮೇಜರ್ ಇರಿಗೇಷನ್ ಅವ್ರನ್ನ ಡ್ಯಾಮ್ ಅವ್ರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿ ಎಷ್ಟು ಕೆಪಾಸಿಟಿ ಡ್ರಿಂಕಿಂಗ್ ವಾಟರ್ಗೆ ಬೇಕು ಅಂತ ನಾವು ಲೆಕ್ಕ ಹಾಕಿ ಅದ್ರ ಬಗ್ಗೆ ಮುಂದಿನ ಕ್ರಮ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೇವೆ. ಈ ಸಮಸ್ಯೆಯನ್ನ ಸಮರ್ಥವಾಗಿ ಎದುರಿಸೋಕೆ ಜಿಲ್ಲಾಡಳಿತ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಕುಡಿಯುವ ನೀರಿಗಾಗಿ ಸಾವಿರಾರು ಕೋಟಿ ಹಣ ಖರ್ಚು ಮಾಡುವ ರಾಜ್ಯ ಸರ್ಕಾರ ಯಾಕೆ ಹಳ್ಳಿಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅನ್ನೋದೇ ಪ್ರಶ್ನೆಯಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.